ಈ ಮೈನರ್ಗಳು ನೋಡಿ, ಮೈನರ್ ಜುವೆನೈಲ್ ಜಸ್ಟಿಸ್ ಬೋರ್ಡ್ ಅಂತ ಇದೆ. ಜುವೆನೈಲ್ ಜಸ್ಟಿಸ್ ಬೋರ್ಡ್ ಏನೋ ಮೊದಲೆಲ್ಲ ಏನೋ ಸ್ವಲ್ಪ ಒಂಥರ ಚಾಪೆ ಕೊಡೋರು ಮಲ್ಕೊಳ್ಳಕ್ಕೆ, ಅದು ಇದು ಊಟ ತಿಂಡಿ ಕೊಡೋರು. ಇವಾಗ ಜೆ ಬೋರ್ಡ್, ಜುವೆನೈಲ್ ಜಸ್ಟಿಸ್ ಬೋರ್ಡ್ 2015 ಅಮೆಂಡೆಡ್ ಆಕ್ಟ್ ಅಲ್ಲಿ ನಿಮಗೆ ಮನೆ ಇದ್ದಂಗೆ ಇದೆ. ಅದು ಒಳ್ಳೆ ಹಾಸಿಗೆ, ಒಳ್ಳೆ ದಿಂಬು, ಒಳ್ಳೆ ಊಟ, ಟಿವಿ ಎಲ್ಲ ಇದೆ. ಮತ್ತೆ ಅದು ಇದ್ರ ತರ ಕೋರ್ಟ್ ಅಲ್ಲ, ಯಾವ್ದ್ರ ತರ ನಮ್ಮ ಈ ಸ್ಟ್ರಿಕ್ಟ್ ಕೋರ್ಟ್ ನಡೀತದಲ್ಲ ಆ ತರ ಅಲ್ಲ. ಅದು ಬಂದು ಒಂದು ಹಾಲ್ ಅಲ್ಲಿ ಕೂರಿಸ್ತಾರೆ. ಈ ಪೆಟಿ ಕ್ರೈಮ್ಸ್ ಮಾಡ್ಕೊಂಡ್ ಬಂದಿರೋ ಟೀನೇಜರ್ ಯಾರು 18ಗಿಂತ ಒಳಗಿರೋ ಒಳಗಡೆ ಇರೋರ್ನ ಏನ್ ಮಾಡ್ತಾರೆ, ಬರ್ತಾರೆ, ಬಂದು ಏನೋ ಒಂದು ಲೆಟರ್ ಬರ್ಕೊಡ್ತಾರೆ, ಬಾಂಡ್. ಅವ್ರ ಅಪ್ಪ ಅಮ್ಮ ರಿಲೇಟಿವ್ಸ್ ಬಂದು ಏನಂತ ಹೇಳಿ, ನನ್ನ ಮಗ ಈ ತರದ್ದು ಮಿಸ್ಟೇಕ್ ಇನ್ನೊಂದ್ಸತಿ ಮಾಡಲ್ಲ ಅಂತ ಹೇಳ್ಬಿಟ್ಟು ಅವ್ನ ಅಲ್ಲೇ ಕಳಿಸ್ಬಿಡ್ತಾರೆ. ಮತ್ತೆ ಅಪೀಲ್ ಇಲ್ಲ, ಎಲ್ಲಿ ಸ್ಟೇಟ್ ಅಪೀಲ್ ಇಲ್ಲ. ಜುವೆನೈಲ್ ಜಸ್ಟಿಸ್ ಬೋರ್ಡ್ ಅಲ್ಲಿ ಸೀರಿಯಸ್ ಕ್ರೈಮ್ ಆದಾಗ ಮೊದಲು 3 ವರ್ಷ ಪನಿಷ್ಮೆಂಟ್ ಇತ್ತು. ಈನಿಯಸ್ ಕ್ರೈಮ್ಸ್ ಅಲ್ಲಿ ಮರ್ಡರ್, ರೇಪ್ ಮೊದಲು 3 years ಪನಿಷ್ಮೆಂಟ್ ಇತ್ತು. ಈಗ ಜೆ ಬೋರ್ಡ್ ಅಮೆಂಡೆಡ್ 2015 ಅಲ್ಲಿ ಆಕ್ಟ್ ಪ್ರಕಾರ 7 ವರ್ಷ ಪನಿಷ್ಮೆಂಟ್. 7 ವರ್ಷ 3ರಿಂದ 7 ಇವ್ರುಗಳು ಏನು, ಈ ಕ್ರಿಮಿನಲ್ಗಳು, ಈ ರೌಡಿ ಶೀಟರ್ಗಳು, ಈ 16 to 18 ಇವಾಗ ಅಡೋಲಸೆಂಟ್ ಅಂತ ಹೇಳ್ತಾರೆ. ಸೊ ಇವ್ರು ಬಂದು ಏನಾದ್ರೂ ಹೀನಿಯಸ್ ಕ್ರೈಮ್ ಮಾಡಿದ್ರೆ ಇವಾಗ ಇವ್ರನ್ನ ಮಾಮೂಲಿ ಜೈಲ್ಗೆ ಹಾಕ್ಬೋದು. ಯಾರನ್ನ 16 to 8. ಅದಕ್ಕೆ ಜೆ ಬೋರ್ಡ್ ಅಲ್ಲಿ 5 ಜನ ಡಾಕ್ಟರ್ಗಳು ಇರ್ತಾರೆ. ಅವ್ರು ಬಂದು ಎಂಟೈರ್ ಇವನ ಮನಸ್ಥಿತಿ ಅವ್ರು ಬಂದು ಸರ್ಟಿಫೈ ಮಾಡ್ಬೇಕು. ಈ ಬಾಲಕನ ಮನಸ್ಥಿತಿ ಬಂದು ಒಂದು ಮೇಜರ್ 18ಗೆ ಎಬವ್ ಇರೋ ತರ ಮೈಂಡ್ ಸೆಟ್ ಇದೆ, ಮನಸ್ಥಿತಿ ಇದೆ. ಇವನು ಮಾಡುವಂತ ಕ್ರಿಯೆ ಏನು ಕ್ರೈಮು ಇವನಿಗೆ ಗೊತ್ತಿದೆ, ಇವನ ಮೈಂಡ್ ಸೆಟ್ ಗೊತ್ತಿದೆ, ಇದು ಕಾನ್ಸಿಕ್ವೆನ್ಸಸ್ ಗೊತ್ತಿದೆ ಅಂತ ಹೇಳಿ ಗೊತ್ತಿದ್ದೇ ಮಾಡಿದ್ದೇನೆ ಅಂದಾಗ ಅವನಿಗೆ ಮಾಮೂಲಿ ಕೋರ್ಟ್ಗೆ ಹಾಕ್ತಾರೆ. ಏನು ಮಾಮೂಲಿ ಇದೆ. ಇಲ್ಲ ಅಂತಂದ್ರೆ ನೀವು ಈ ಕ್ರೈಮ್ ಮಾಡಿರೋ ಈ ಮಗುನ ನೀವು ಅಕ್ಯೂಸ್ಡ್ ಅಂತಾನು ಸೆಲ್ಗೆ ಹಾಕಂಗಿಲ್ಲ, ಅಕ್ಯೂಸ್ಡ್ ಅಂತ ಕರೆಯಂಗಿಲ್ಲ. ಚೈಲ್ಡ್ ಕಾನ್ಫ್ಲಿಕ್ಟ್ ವಿತ್ ಲಾ ಅಂತ ಕರಿಬೇಕು. ಏನು ಕಾನೂನು ಸಂಘರ್ಷಕ್ಕೆ ಒಳಗಾದ ಬಾಲಕ ಅಂತ ಕರಿಬೇಕು. ನೀವು ಅಕ್ಯೂಸ್ಡ್ ಅಂತ ಕರೆಯಂಗಿಲ್ಲ, ಚೈಲ್ಡ್ ಕಾನ್ಫ್ಲಿಕ್ಟ್ ವಿತ್ ಲಾ ಏನು ಆತರನೇ ಕರಿಬೇಕು. ಮತ್ತೆ ಅವ್ರು ಯಾವ ಟ್ರಯಲ್ ನಡೆಯಲ್ಲ. ಈನಿಯಸ್ ಕ್ರೈಮ್ಗೆ ಅವ್ರು ಅಪೀಲ್ ಹೋಗ್ತಾರೆ ಏನಾದ್ರು ಕನ್ವಿಕ್ಟ್ ಆದ್ರೆ. ಅದರ್ವೈಸ್ ಏನು ನಿಮಗೆ ಮೈನರ್ ಪೆಟಿ ಕ್ರೈಮ್ಸ್ಗೆ ನಿಮಗೆ ಅಪೀಲು ಇಲ್ಲ, ಸ್ಟೇಟ್ ಅಪೀಲೇ ಇಲ್ಲ, ಅದಕ್ಕೆ ಅಷ್ಟೇ ಬಿಟ್ಟು ಕಳಿಸ್ತಾ ಇರ್ತಾರೆ. ಈಗ ಮೈನರ್ ಬಂದವನ್ ಏನ್ ಮಾಡ್ತಾನೆ, ಈಗ ಮೇನ್ ಡ್ರಗ್ಸ್